ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನು 3 ಅಂಕದ ಖಚಿತ ಪ್ರಶ್ನೆ ಇದು. ಇದನ್ನು 3 ಮಾರ್ಕ್ಸಿಗೆ ಕೇಳ್ತೇನೆ ಎಕ್ಸಾಮಲ್ಲಿ. ಸೊ ಇದು ಸಂಖ್ಯಾಶಾಸ್ತ್ರದಲ್ಲಿ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ, ನಮಗೆ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾನೆ. ನಾವಿಲ್ಲಿ XI ಮತ್ತು FI/XIನ ಬೆಲೆ ಕಂಡುಹಿಡಿದು ಆ ಸೂತ್ರಕ್ಕೆ ಹಾಕಿ ನಾವು ಲೆಕ್ಕ ಮಾಡೋದು. ಇದು ತುಂಬ ಈಸಿ ಇದೆ ಮತ್ತು 3 ಅಂಕಕ್ಕೆ ಬಹಳ ವರ್ಷಕ್ಕೆ ಹಿಡಿದಾನೆ. ಸೊ ಇದು ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರೋ ಕ್ವಶನ್ ಇದು. ಸೊ ಇದರಲ್ಲಿ ನೋಡ್ಬೋದು, ನಮಗೆ ಕೊಟ್ಟಿರೋ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ವರ್ಗಾಂತರ ಕೊಟ್ಟಿದ್ದಾರೆ. 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50. ಸೊ ನಮಗೆ ಇಲ್ಲಿ ಏನಾದ್ರು ಒಂದೇ ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಉದಾಹರಣೆಗೆ 10, 20, 30, 40, 50 ಕೊಟ್ಟಿದ್ದಾರೆ ಅಂದರೆ ಇದನ್ನೇ ನಾವು XI ಅಂತ ಕಂಡುಹಿಡ್ಕೋಬೇಕು. ಅರ್ಥಾಯ್ತಾ? ಇವಾಗ ನಮಗೆ ಇಲ್ಲಿ 2 ಕೊಟ್ಟಿರೋದ್ರಿಂದ ನಾವು ಮೊದಲು XI ಬೆಲೆನ ಕಂಡುಹಿಡ್ಕೋಬೇಕು. XI ಅಂದರೆ ಏನು ಮಾಡೋದಿಲ್ಲ. ಇವಾಗ ಇಲ್ಲಿ ಎಷ್ಟಿದೆ? 0 + 10. ಆಯಿತಾ? ಇದನ್ನು 2ರಿಂದ ಭಾಗಾಕಾರ ಮಾಡಿರಿ. ಯಾಕಂದರೆ ಇವೆರಡು ಸಂಖ್ಯೆ ಇದ್ದಾವೆ. ಸೊ 2ರಿಂದ ಭಾಗಾಕಾರ ಮಾಡಿರಿ. ಉತ್ತರ ಏನು ಬರುತ್ತೆ? ನಿಮಗೆ 5 ಬರುತ್ತೆ. ಸೊ ಇದು 10 + 20. ಇದನ್ನೇನು ಮಾಡಬೇಕು? 2ರಿಂದ ಭಾಗಾಕಾರ ಮಾಡಬೇಕು. 10 + 20 30 ಆಗುತ್ತೆ. 30ರಲ್ಲಿ ಅರ್ಧ ಅಂದರೆ 15. ಸೊ ನೆಕ್ಸ್ಟ್ ನಿಮಗೆ 20 + 30 50 ಆಗುತ್ತೆ. 50ರಲ್ಲಿ ಅರ್ಧ ಅಂದರೆ 25. ನೆಕ್ಸ್ಟ್ 30 + 40 70 ಆಗುತ್ತೆ. 70ರಲ್ಲಿ ಅರ್ಧ ಅಂದರೆ 35. 40, 50, 90 ಆಗುತ್ತೆ. 90ರಲ್ಲಿ ಅರ್ಧ ಅಂದರೆ 45 ಆಗುತ್ತೆ. ಸೊ ಈಗ ನಾವು XI ಬೆಲೆನ ಕಂಡುಹಿಡ್ಕೊಂತೀವಿ. ಇದು ತುಂಬ ಸುಲಭ ವಿಧಾನ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾವು ಇದನ್ನು ಗುಣಾಕಾರ ಮಾಡ್ಕೋಬೇಕು. ಗುಣಾಕಾರ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನೋಡಿರಿ, ಫಸ್ಟು 4 XIನ FIನ ಗುಣಾಕಾರ ಮಾಡಬೇಕು. 4 5 20, 15 9 135, ಮತ್ತು 25ನ 15ರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 375 ಬರುತ್ತೆ. 35ರಿಂದ 14 ಮಾಡಿ ನೋಡಿರಿ. 35 × 14, 4 5 20, 4 3 12, 12 2 14 ಇಂಟು 1 35 35, 0 9 4 ಎಷ್ಟು ಬಂದು ನಮಗೆ 490 ಬಂತು. ಮತ್ತು 40ನ 8ರಿಂದ ಗುಣಾಕಾರ ಮಾಡಿದರೆ ನಮಗೆ 360 ಬರುತ್ತೆ. ಸೊ ಈ ರೀತಿ ನಾವು FI/XI ಬೆಲೆನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ನಾವು ಸೂತ್ರಕ್ಕೆ ಹೋಗಬೇಕು. ನಮಗೆ ಸೂತ್ರದಲ್ಲಿ ಏನಿದೆ ನೋಡ್ರಿ, X bar = σ of FI/XI/σ of FI ಇದೆ. ಸೊ ಇಲ್ಲಿ ನಮಗೇನು ಬೇಕು? σ of FI. ಇದರ ಅರ್ಥ ಏನಂದರೆ, ಇದೆಲ್ಲರ ಕೂಡಬೇಕು ನಾವು ಇವಾಗ. ಸೊ 4 + 9 ಎಷ್ಟಾಗುತ್ತೆ? 13 ಆಗುತ್ತೆ. 13 + 15 28 ಆಗುತ್ತೆ. 28 + 14 42 ಆಗುತ್ತೆ. 42 + 8 ಎಷ್ಟಾಗುತ್ತೆ? 50 ಆಗುತ್ತೆ. ಆಯಿತಾ? ಈಗ ನಾವು ಇದೆಷ್ಟಾಯಿತು? 50 ಆಯಿತು. ಇವಾಗ ಇದು ಸಮೇಷನ್ ಆಫ್ FI/XI ಬೆಲೆ ನೋಡಿರಿ. 20 + 135, 370, 490 ಮತ್ತು 360. ಇದನ್ನೆಲ್ಲ ಕೂಡಿದ್ರೆ ನಮಗೆ ಎಷ್ಟು ಬರುತ್ತೆ ನೋಡ್ರಿ? 5 5 10, 0 ಒಂದಿಲ್ಲಿ 3 ಆಗುತ್ತೆ. 3 6, 6 7 13, 13 13 6 19, 19 9 28, 8 2 ಇಲ್ಲಿ ಇಟ್ಟರೆ ಇವಾಗ 3 ಆಯ್ತು. ಇದು 3 6 10 13, 1380 ಬರುತ್ತೆ ನಮಗೆ. ಸೊ ನಮಗೆ ಸೂತ್ರ ಏನಿದೆ ನೋಡ್ರಿ, X bar = ಸಮೇಷನ್ ಆಫ್ FI/XI/ಸಮೇಷನ್ ಆಫ್ FI ಆಗಿದೆ. ಸೊ ಇಲ್ಲಿ ನಮಗೆ ಇದರಿಂದ ಗೊತ್ತಾಗಿದೆ 1380/50, 0 0 ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿರಿ, 5 2 10 ಇನ್ನು 3 ಉಳ್ಕಂತು. 5 5 5 7 35 ಪಾಯಿಂಟ್ ಬರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಉಳ್ಕೊಳುತ್ತೆ 3 ಉಳ್ಕೊಳುತ್ತೆ. ಆ 3 0 ಹಾಕಿದ್ರೆ 5 6 30. ಸೊ ಎಷ್ಟು ಬಂದು ನಿಮಗೆ 27.6. ಈ ಥರ ಆದರೂ ಮಾಡ್ಬೋದು. ನಿಮಗೆ ಈ ಥರ ಭಾಗಾಕಾರ ವಿಧಾನ ಆದರೂ ಮಾಡಿರಿ. 5 2 10, 5 7 35, 3 ಉಳ್ಕೊಳುತ್ತೆ. ಸೊ ಇದನ್ನ ಪಾಯಿಂಟ್ ಇಟ್ಕೊಂಡು 0 ಹಾಕಿದ್ರೆ 5 6
30. ಸೂತ್ರ ಎಷ್ಟು ಬಂತು ನಿಮಗೆ? 27.6. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ, ಜಾಸ್ತಿ ವರ್ಷ ಕೇಳಿದ್ದಾನೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.